ಓದಲಿಕ್ಕೆ ಬಿಡಲೇ ಇಲ್ಲ ರಾಜ್ಯಪಾಲರ ಭಾಷಣ. ನಂಬರ್ 1. ನಂಬರ್ 2, ಅವ್ರು ಏನಾದ್ರು ಅಸೆಂಬ್ಲಿ ಹೇಗೆ ನಡಿಬೇಕು ಅನ್ನೋದು ಚರ್ಚೆ ಮಾಡೋದು ಎಲ್ಲಿ? ಬಿಸಿನೆಸ್ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ. ಸ್ಪೀಕರ್ ಅದಕ್ಕೆ ಅಧ್ಯಕ್ಷರು, ಅವ್ರು ಕರೀತಾರೆ. ಅವ್ರು ಮೀಟಿಂಗ್ ಕರೆದ್ರು ಹೋಗ್ಲಿಲ್ಲ ಅಂದ್ರೆ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ನಂಬಿಕೆ ಇಲ್ಲ ಇವರಿಗೆ. ಮತ್ತೆ ಶಾಸಕರಾಗಿ ಯಾಕೆ ಬರೋದು ಇಲ್ಲಿಗೆ? ಜನ ಎಲ್ಲಿಗೆ ಆಯ್ಕೆ ಮಾಡಿ ಕಳಿಸಿರೋದು ನಮ್ಮನ್ನ? ಇಲ್ಲಿ ಚರ್ಚೆ ಮಾಡಕ್ಕಲ್ಲ. ಈ ಜನರ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೋಸ್ಕರ ಇಲ್ಲಿ ಕಳಿಸ್ತಾರೆ. ಅದು ಬಿಟ್ಬಿಟ್ಟು ರಾಜಕೀಯ ರಾಜಕೀಯ ಮಾಡಿ, ನೀವು ಹೊರಗಡೆ ಮಾಡಿ, ಬೇಡಿ ಅಂತ ಹೇಳಲ್ಲ ನಾನು. ರಾಜಕೀಯನೂ ಮಾಡಿ, ಒಂದು ರಾಜಕೀಯ ಪಕ್ಷ ಮಾಡಬೇಡಿ ಅಂತ ಹೇಳಲ್ಲ ನಾನು. ಆದರೆ ಮೂಲ ಉದ್ದೇಶನೇ ಬಿಟ್ಬಿಟ್ಟು ರಾಜಕೀಯ ಮಾಡಿದ್ರೆ ಜನ ಇವರನ್ನ ಕ್ಷಮಿಸಲ್ಲ. ಈಗ ನಿನ್ನೆ ಇವರು ವಾಕೌಟ್ ಮಾಡಿಬಿಟ್ಟು ಬಜೆಟ್ ಮೇಲೆ ಚರ್ಚೆ ಮಾಡಬೇಕಾಗಿತ್ತಲ್ಲ, ಚರ್ಚೆ ಮಾಡ್ಬೋದಾಗಿತ್ತಲ್ರಿ. ಬಜೆಟ್ ಮೇಲೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಬಜೆಟ್ ಮೇಲೆ ಡಿಸ್ಕಷನ್ ಇನಿಷಿಯೇಟ್ ಮಾಡೋರು ಯಾರು? ಲೀಡರ್ ಆಫ್ ದಿ ಅಪೋಸಿಷನ್. ಇಟ್ ಇಸ್ ಪ್ರಿವಿಲೇಜ್. Leader of the opposition has to initiate the debate on budget. It is his privilege. But he has not done. It clearly shows ಅವರಿಗೆ ರಾಜ್ಯದ ಜನರ ಹಿತ ಮುಖ್ಯ ಅಲ್ಲ, ಅವರ ಸ್ವಹಿತ ಮುಖ್ಯ. ಯಡಿಯೂರಪ್ಪನವರಿಗೆ ಅಧಿಕಾರ ದಾಹ. ಮುಖ್ಯಮಂತ್ರಿ ಪಾಪ ಈಗ ನಾನು ಅದಕ್ಕೆ ಹೇಳಿದೆ, ಇನ್ನೊಂದು ದಿನ ಹೇಳಿದೆ, ಹಿಂಗ್ ತಿಂದು ಮಂಗನ ಥರ ಆಗ್ಬಿಟ್ಟಿದ್ದಾರೆ ಈಗೆಲ್ಲ. ಅವ್ರ ಮುಖಗಳು ನೋಡ್ಬೇಕೆಲ್ಲ, ಹಿಂಗ್ ತಿಂದು ಮಂಗನ ಥರ ಆಗಿದ್ದಾರೆ. ಯಾರನ್ನಾರ ಭೇಟಿ ಆಗಲಿ ರೀ, ಗವರ್ನರ್ಗೂ ಗವರ್ನರ್ ಭೇಟಿ ಆಗಕ್ಕೆ ನಮ್ದೇನು ತಕರಾರಿಲ್ಲ ಮರೆಯ. ಯಾತಕ್ಕೆ ಭೇಟಿ ಆಗಿದ್ದಾರೋ ಅದು ಇಲ್ಲೇ ಪ್ರಸ್ತಾಪ ಮಾಡ್ಬೇಕಲ್ವಾ? ಕಾಲಿಂಗ್ ಅಟೆನ್ಷನ್, ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಇಲ್ಲೇ ಮಾತಾಡ್ಬೇಕಲ್ಲ. ಪಾಪ ರಾಜ್ಯಪಾಲರು ಏನ್ ಮಾಡ್ತಾರೆ ಅದಕ್ಕೆ? ರಾಜ್ಯದಲ್ಲಿ ಕಾನೂನು ಮತ್ತೆ ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಿ ಅಸೆಂಬ್ಲಿ ನಡೀತಾ ಇರುವಾಗ ಯಾರು ಗವರ್ನರ್ಗೆ ಹೋಗಿ ಕೇಳ್ಕತ್ತಾರ? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರೆ ಅದನ್ನ ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡಬೇಕಲ್ಲ ಇಲ್ಲಿ ಅಸೆಂಬ್ಲಿನಲ್ಲಿ. ವಿಚ್ ಇಸ್ ದಿ ಫೋರಮ್ ನಿಮಗೆ ಚರ್ಚೆ ಮಾಡಕ್ಕೆ? ರಾಜ್ಯಪಾಲರ ರಾಜಭವನನ ಚರ್ಚೆ ಮಾಡಕ್ಕೆ? ದಿ ಪ್ರಾಪರ್ ಫೋರಮ್ ಈಸ್ ಇಲ್ಲಿ ಅಸೆಂಬ್ಲಿ. ಸೊ ದೇ ಹ್ಯಾವ್ ಫೇಲ್ಡ್ ಮಿಸರಬಲಿ ಇನ್ ದೇರ್ ಡ್ಯೂಟಿ. They have failed miserably in their duties. ಅದಕ್ಕೂ ಸಂಬಂಧ ಇಲ್ಲ. ಹಿಂದೆ ಬರದಿರೋದು ದೂರು ಕೊಟ್ಟಿರೋದು. ಹಿಂದೆ ನಾನು ವಿಪ್ ಕೊಟ್ಟು ಬರದೇ ಇರೋದಕ್ಕೋಸ್ಕರ ದೂರು ಕೊಟ್ಟಿರೋದು. ಇಲ್ಲ, ಯಾರು ಬಂದು ಭೇಟಿ ಆಗಿದೆ. ರೀಕನ್ಸಿಡರಿಂಗ್ ಮಾಡೋದೇನಾದ್ರೂ ಇರುತ್ತಾ? ಇಲ್ಲಪ್ಪ, ಆಲ್ರೆಡಿ ಪೆಟಿಷನ್ ಕೊಟ್ಟಾಗಿದೆ. ಇವ್ರ ಹತ್ರ ಇದೆ, ಸ್ಪೀಕರ್ ಹತ್ರ ಇದೆ. ಸ್ಪೀಕರ್ ಇಸ್ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಟೇಕ್ ಆಕ್ಷನ್ ಅಂಡರ್ ದಿ ಆಂಟಿ ಡಿಫೆಕ್ಷನ್ ಲಾ. ಏನು ಆಗಿದೆಯಲ್ಲ SIT ಕಾನ್ಸ್ಟಿಟ್ಯೂಟ್ ಆಗಬೇಕು ಅಷ್ಟೇ. ಅಲ್ಲ, SIT ವಿಚಾರದಲ್ಲಿ ಯಡಿಯೂರಪ್ಪ ಅವರು ಮತ್ತೊಮ್ಮೆ ನಿಮ್ಮ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಸಿಎಂಗೆ ಇದು ಇಷ್ಟ ಇರಲಿಲ್ಲ, ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ SIT ರಚನೆ ಮಾಡಲೇಬೇಕು. ಯಾರು ಹೇಳಿದ್ರು ಸಿಎಂಗೆ ಇಷ್ಟ ಇರಲಿಲ್ಲ ಅಂತ? ಯಡಿಯೂರಪ್ಪ ಅವರು ಹೇಳಿದ್ರು. SIT ಬೇಕು ಅಂತ ಅನೌನ್ಸ್ ಮಾಡಿದವ್ರು ಯಾರು? SIT ಮಾಡ್ತೀವಿ ಅಂತ ಯಾರ್ರೀ ಮಾಡಿದವರು? ಅಲ್ಲ, ಸಿಎಂ ನಾನು ಅನೌನ್ಸ್ ಮಾಡಿದ್ನೇನ್ರಿ? ಅಲ್ಲ, ಈಶ್ವರ ಪುನಃ ಅದನ್ನೇ ಪೆದ್ದ ಕೇಳಿದ್ರೆ ಏನ್ರಿ ಪ್ರಯೋಜನ? ನಾನು ಕೇಳಪ್ಪ, SIT ಮಾಡ್ತೀವಿ ಅಂತ ಹೇಳಿದವ್ರು ಯಾರು? ಕುಮಾರಸ್ವಾಮಿ. ಮತ್ತೆ ಹೆಂಗೆ ಅವರು ಸಾಫ್ಟ್ ಆಗಿಬಿಟ್ಟಿದ್ದಾರೆ? ನಾನು ಆಸ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒನ್ ಆಫ್ ದಿ ಮೆಂಬರ್, ಐ ಗೇವ್ ಮೈ ಒಪಿನಿಯನ್. I have expressed my views because the allegations made in the tape, audio tape, attracts
PC Act, Prevention of Corruption Act, Indian Penal Code. So SIT is the only best method to investigate and to punish the culprits.